ಸರ್ ಅದೇ ರೀತಿ ಇನ್ನೊಂದು 5 ಜನಕ್ಕೆ ನೋಟಿಸ್ ಆಗಿದೆ. ಮೇಲೆ ಏನಾದ್ರು ಕ್ರಮ ಆಗ್ಬೋದು ಸರ್? ಯಾಕಂದರೆ ಎಲ್ಲವನ್ನು ನೋಡಿದಾಗ ಅದೇ ರೀತಿಯಾದಂಥವಿದೆ, ಹೇಳಿಕೆ ಪ್ರತಿಹೇಳಿಕೆ, ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್. ಈಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆ ಆ ಪಕ್ಷ ನಿರ್ಣಯ ಮಾಡ್ತಾರೆ. ಅದು ಅದರಲ್ಲೂ ಶಿಸ್ತು ಸಮಿತಿ ಅದರದೇ ಆದ ನಿಯಮಗಳಿದೆ, ಅದರ ಪ್ರಕಾರ ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು ಸರ್. ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ, ಎಚ್ ಕುಮಾರಸ್ವಾಮಿ ಮತ್ತು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ರಾತ್ರಿ ಭೇಟಿಯಾಗಿ 2 ಗಂಟೆಗೆ ಹೆಚ್ಚು ಕಾಲ ಭೇಟಿ ಮಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್. ಇವತ್ತು ಬೆಳಗ್ಗೆ ಸಂಸತ್ತಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ. ದೇವೇಗೌಡರು ಕೂಡ ಭೇಟಿಯಾಗಿ ಮಾತಾಡ್ತಾರೆ. ಇಲ್ಲ, ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಿನ್ನೆ ರಾತ್ರಿ ಭೇಟಿಯಾಗಿದ್ದು ಮಾಹಿತಿ ಇಲ್ಲ, ಇವತ್ತು ಸಂಸತ್ನಲ್ಲಿ ಭೇಟಿಯಾಗಿದ್ದು ಮಾಹಿತಿ ಇಲ್ಲ. ಅವರೆಲ್ಲ ಒಂದೇ ಪಕ್ಷದಲ್ಲಿದ್ದವರು, ಸೌಜನ್ಯಕ್ಕೂ ಭೇಟಿಯಾಗಿರ್ಬೋದು, ರಾಜಕಾರಣಕ್ಕೂ ಭೇಟಿಯಾಗಿರ್ಬೋದು. ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ, ನನಗೇನು ಮಾಹಿತಿ ಇಲ್ಲ. ಓಕೆ ಸರ್ ಅದೇ ರೀತಿ ಇನ್ನೊಂದು 5 ಜನಕ್ಕೆ ನೋಟಿಸ್ ಆಗಿದೆ. ಮೇಲೆ ಏನಾದ್ರು ಕ್ರಮ ಆಗ್ಬೋದು ಸರ್? ಯಾಕಂದರೆ ಎಲ್ಲವನ್ನು ನೋಡಿದಾಗ ಅದೇ ರೀತಿಯಾದಂಥವಿದೆ, ಹೇಳಿಕೆ ಪ್ರತಿಹೇಳಿಕೆ, ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್. ಈಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆ ಆ ಪಕ್ಷ ನಿರ್ಣಯ ಮಾಡ್ತಾರೆ. ಅದು ಅದರಲ್ಲೂ ಶಿಸ್ತು ಸಮಿತಿ ಅದರದೇ ಆದ ನಿಯಮಗಳಿದೆ, ಅದರ ಪ್ರಕಾರ ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು ಜಾರಕಿಹೊಳಿ ಸರ್. ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ, ಎಚ್ ಕುಮಾರಸ್ವಾಮಿ ಮತ್ತು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ರಾತ್ರಿ ಭೇಟಿಯಾಗಿ 2 ಗಂಟೆಗೆ ಹೆಚ್ಚು ಕಾಲ ಭೇಟಿ ಮಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್. ಇವತ್ತು ಬೆಳಗ್ಗೆ ಸಂಸತ್ತಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ. ದೇವೇಗೌಡರು ಕೂಡ ಭೇಟಿಯಾಗಿ ಮಾತಾಡ್ತಾರೆ. ಇಲ್ಲ, ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಿನ್ನೆ ರಾತ್ರಿ ಭೇಟಿಯಾಗಿದ್ದು ಮಾಹಿತಿ ಇಲ್ಲ, ಇವತ್ತು ಸಂಸತ್ನಲ್ಲಿ ಭೇಟಿಯಾಗಿದ್ದು ಮಾಹಿತಿ ಇಲ್ಲ. ಅವರೆಲ್ಲ ಒಂದೇ ಪಕ್ಷದಲ್ಲಿದ್ದವರು, ಸೌಜನ್ಯಕ್ಕೂ ಭೇಟಿಯಾಗಿರ್ಬೋದು, ರಾಜಕಾರಣಕ್ಕೂ ಭೇಟಿಯಾಗಿರ್ಬೋದು. ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ, ನನಗೇನು ಮಾಹಿತಿ ಇಲ್ಲ. ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.